ಈಗ ಸುಮಾರು 16,000 ಈಗ ಒಳ ಹರಿವು, ಅದರಲ್ಲಿ ಸುಮಾರು 5,000 ಈಗ ಬರ್ತಾ ಇದೆ. ಅದರಿಂದ ಮೇಂಟೈನ್ಸ್ ಆಗಿ ಸುಮಾರು 2,280 ಅಡಿ ಅಷ್ಟು ಈಗ ಮೇಂಟೈನ್ಸ್. ಸೊ ಅದರಿಂದ ಇದು ಲಾಸ್ಟ್ ಮಂತಿಂದನೇ ನಮಗೆ ಅರ್ಲಿ ಮಾನ್ಸೂನ್ ಶುರುವಾಗಿತ್ತು. ಸಾಕಷ್ಟು ಒಳ ಹರಿವು ಬರ್ತಾ ಇದೆ, ಮೇಂಟೆನೆನ್ಸ್ ಆಗ್ತಾ ಇದೆ, ಆದರೆ ಆತಂಕ ಇರೋದಿಲ್ಲ ಸರ್. ನುಗ್ಗು ಕೂಡ ಇನ್ನೂ ಈಗ ಸುಮಾರು 3.38 TMC ಅಷ್ಟು ತುಂಬ್ತಾ ಇದೆ. ಇನ್ನು ಕೆಪಾಸಿಟಿ ಬಂದು ಸುಮಾರು 5.44 TMC. ಅದರಿಂದ ನಮಗೆ ಸದ್ಯಕ್ಕೆ ಆತಂಕ ಇಲ್ಲ. ಇನ್ನು ಈಗಾಗಲೇ ನಾವು ನಮ್ಮ ತಹಸೀಲ್ದಾರ್ ಹಾಗೆ ನಮ್ಮ CMC ಕಮಿಷನರ್, ನಮ್ಮ ನಗರಸಭಾ ಅಧ್ಯಕ್ಷರು ಕಳೆದ ತಿಂಗಳೇ ನಾನು ಅರ್ಲಿ ಮಾನ್ಸೂನ್ ನಮಗೆ ಸೆನ್ಸ್ ಆಯಿತು. ಅವಾಗಲೇ ನಾವು ತಿಳಿಸಿದ್ದೇವೆ, ಕಮಿಟಿ ಕೂಡ ರಚನೆ ಆಗಿದೆ. ಇದಕ್ಕೆ ನಾವು ಯಾವ ರೀತಿಯಾದಂಥ ಸಿದ್ಧತೆಗಳನ್ನು ಪ್ರೀ ಮಾನ್ಸೂನ್ ನಾವು ಮಾಡ್ಕೊಬೇಕು ನಮ್ಮ ತಾಲೂಕಲ್ಲಿ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ನಮ್ಮ ಟೌನ್ ಭಾಗದಲ್ಲಿ ನಮ್ಮಲ್ಲಿ ತಗ್ಗು ಪ್ರದೇಶಗಳಿದ್ದಾವೆ, ಲೋ ಲೈನ್ ಕೂಡ ನಾವು ಜನರಿಗೆ ಅರಿವನ್ನು ಮೂಡಿಸಬೇಕಾಗುತ್ತೆ. ವಿಶೇಷವಾಗಿ ಕಳೆದ ಬಾರಿ ನಮಗೆ ಯಾವ ರೀತಿ ಫ್ಲಡ್ಡಿಂಗ್ ಆಯಿತು ಆ ಭಾಗದಲ್ಲಿ ನಾವು ಹೆಚ್ಚಿನ ರೀತಿ ಕ್ರಮವನ್ನು ತಗೊಳ್ಳಿಕ್ಕಾಗಿದೆ. ರ್ಯಾಪಿಡ್ ಅಲ್ಲಿ ಫೋರ್ಸನ್ನು ಕೂಡ ನಾವು ಮಾಡಲಿಕ್ಕೆ ನಮ್ಮ CMC ಕಮಿಷನಲ್ಲಿ ಸೂಚನೆ ಇದೆ. ಜೊತೆಗೆ ಎಲ್ಲೆಲ್ಲಿ ತಗ್ಗು ಪ್ರದೇಶಗಳಲ್ಲಿ ರೆಸಿಡೆನ್ಸ್ ಇರಲಿದೆ ಅವ್ರಿಗೆ ಇವ್ಯಾಕ್ಯುವೇಟ್ ಮಾಡಿ ಯಾವ ರೀತಿ ಲಾಸ್ಟ್ ಟೈಮ್ ನಾವು ಯಾವ ರೀತಿ ಕ್ರಮವನ್ನು ತಗೊಂಡು ಅದೇ ರೀತಿ ಕ್ರಮವನ್ನು ತಗೊಳ್ಳಿ, ಆದಷ್ಟು ಬೇಗ ರ್ಯಾಪಿಡ್ ಆಗಿ ತಗೊಳ್ಳಿ ಸೂಚನೆ ಕೂಡ ಅದೇ ರೀತಿಯಾದಂಥ ಸಮಸ್ಯೆ ಆಗದೇ ಇರೋ ರೀತಿ ನಾವು ಮ್ಯಾನೇಜ್ ಮಾಡ್ತೀವಿ. ಜೊತೆಗೆ ಅವರಿಗೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಆಗಿ ಕಳೆದ ಬಾರಿ ಕೂಡ ನಾವು ತಿಳಿಸ್ಕೊಟ್ಟಿದ್ದು, ಅವರು ಕೂಡ ಅವರ ವಿಲಿಂಗ್ನೆಸ್ಸನ್ನು ಅವರ ಕನ್ಸರ್ನನ್ನು ಕೊಟ್ಟಿದ್ದು. ಅದೇ ರೀತಿ ಈಗಾಗಲೇ ನಮ್ಮ ತಹಸೀಲ್ದಾರ್ ಅವರು ಕೂಡ ಈಗಾಗಲೇ ಫೈನಲೈಸ್ ಆಗ್ತಾ ಇದೆ. ಮಾಧವನಗರದ ಹತ್ರ ಅವರು ಕೂಡ ಫೈನಲೈಸ್ ಆಗ್ತಾ ಇದೆ. ಫ್ಲಡ್ ಅಫೆಕ್ಟೆಡ್ ರೀಜನ್ ತಗ್ಗು ಪ್ರದೇಶ ಜನಕ್ಕೆ ಶಾಶ್ವತ ಪರಿಹಾರ ಸರ್. ಲ್ಯಾಂಡ್ ಲೋ ಲೈಂಗ್ ಏರಿಯಾಸ್ ರೀ, ಅದು ಕೂಡ ಆಲ್ಮೋಸ್ಟ್ ಫೈನಲೈಸ್ ಆಗ್ತಾ ಇದೆ. ಸೊ ಅವ್ರಿಗೆ ಅಲ್ಲಿ ಪರ್ಮನೆಂಟಾಗಿ ಅಲ್ಲಿ ಜಾಗ ಕೊಡುವಂಥ ಕ್ರಮವನ್ನು ಕೂಡ ನಾವು ತಗೋತೇವೆ. ಅದರಿಂದ ಸರ್ ಕಳಿಸಾಗಿದೆ ಸರ್ ಮಾಧ್ಯಮದಲ್ಲಿ ಸೊ ಆದ್ದರಿಂದ ಹಂತವಾಗಿ ನಾವು ಕ್ರಮವನ್ನು ತಗೋತಿದ್ರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಶಾಶ್ವತವಾದಂಥ ಪರಿಹಾರವನ್ನು ನಾವು ಅವ್ರಿಗೆ ನೀಡ್ತಾರೆ. ಬಟ್ ಅವರು ಕೂಡ ಕನ್ಸೆಂಟನ್ನು ಕೊಟ್ಟು ಅಲ್ಲಿ ಬಂದು ಅವರು ಮೂವಿನ ಅಂದರೆ ಅವರು ಕೂಡ ಅನುಕೂಲ ಆಗ್ತದೆ. ಅದರಿಂದ ಸೊ ಇದಿಷ್ಟು ನಾವು ಕ್ರಮವನ್ನು ತೊಗೊತಿದ್ದೆ. ಅದು ಮಿಕ್ಕಿದ್ದು ನಮ್ಮ ನಗರಸಭಾ ವ್ಯಾಪ್ತಿಯಲ್ಲಿ ನಮ್ಮ ನಗರಸಭಾ ಅಧ್ಯಕ್ಷರು ಕೂಡ ಮೀಟಿಂಗನ್ನು ಮಾಡಿ ಪ್ರೀ ಮಾನ್ಸೂನ್ ಮೀಟಿಂಗನ್ನು ಮಾಡಿ ಈಗಾಗಲೇ ಸೂಚನೆಗಳನ್ನು ನೀಡಿದ್ದಾರೆ. ಎಲ್ಲೂ ಕೂಡ ಎಲ್ಲೆಲ್ಲಿ ಸಿಲ್ಟಪ್ ಆಗಿದೆ ಎಲ್ಲ ಡಿಸೆಂಟಿಂಗ್ ಆಗಬೇಕು. ರಸ್ತೆ ಬದಿಯಲ್ಲಿರುವಂಥ ಡ್ರೈನ್ಗಳಾಗಿರಲಿ, ಎಲ್ಲೆಲ್ಲಿ ತಗ್ಗು ಪ್ರದೇಶಗಳಿದೆ ಎಲ್ಲೆಲ್ಲಿ ಸಿಲ್ಟಪ್ ಆಗಿದೆ ಡ್ರೈನೇಜ್ ಎಲ್ಲರೂ ಕೂಡ ಈ ಕ್ರಮವನ್ನು ತೊಗೊಂಡಿದ್ದಾರೆ. ಮುನ್ನೆಚ್ಚರಿಕೆಯಿಂದ ನಾವೆಲ್ಲರೂ ಕೂಡ ಕೆಲಸವನ್ನು ಮಾಡಿದರೆ ಖಂಡಿತವಾಗಿಯೂ ನಮ್ಮ ಜನತೆಗೆ ನಾವು ಕೂಡ ಭರವಸೆಯನ್ನು ಕೊಡ್ತೇವೆ. ಯಾವುದೇ ರೀತಿಯ ಆತಂಕ ಬೇಡ, ಖಂಡಿತವಾಗಿ ನಾವು ಕೂಡ ಪ್ರಿಪೇರ್ ಆಗಿದ್ದೇವೆ. ಈ ರೀತಿಯಾದಂಥ ಸನ್ನಿವೇಶಗಳನ್ನೆಲ್ಲ ನಾವು ಫೇಸ್ ಮಾಡಿ ಖಂಡಿತವಾಗಿ ಪ್ರಿಪೇರ್ ಆಗಿದ್ದೇವೆ. ಕಳೆದ ಬಾರಿ ನಾವು ಯಾವ ರೀತಿ ಕ್ರಮವನ್ನು ತೊಗೊಂಡು ಯಾವುದೇ ರೀತಿಯಾದಂಥ ಹಾನಿ ಆಗದ ರೀತಿ ನಾವು ಕ್ರಮವನ್ನು ತೊಗೊಂಡಿದ್ದು, ಅದೇ ರೀತಿ ಈ ಬಾರಿ ಕೂಡ ಖಂಡಿತವಾಗಿ ನಾವು ಮುನ್ನೆಚ್ಚರಿಕೆ ಕ್ರಮವನ್ನು ಖಂಡಿತವಾಗಿ ತೊಗೊಂಡಿದ್ದೇವೆ. ಯಾರು ಕೂಡ ಅಂಜೋದು ಬೇಡ ಅನ್ನೋದನ್ನು ನಮ್ಮ ಮೂಲಕ ತಿಳಿಸಿಕೆ ನಾನು ಬಯಸ್ತೀನಿ. ಥ್ಯಾಂಕ್ ಯು ಸರ್.